ಝೀರೋ ಡೌನ್ ಪೇಮೆಂಟ್ ಸ್ಕ್ಯಾಮ್. ಎಸ್, ನೀವು ಕೇಳ್ತಾರ ನಿಜ. ಸಿಕ್ಕಾಪಟ್ಟೆ ಜನ ಮರಳಾಗ್ತಾರೆ ಈ ಝೀರೋ ಡೌನ್ ಪೇಮೆಂಟ್ ಸ್ಕ್ಯಾಮ್ ಅನ್ನೋದಕ್ಕೆ. ಬ್ಯಾಂಕ್ ಅವರು ತುಂಬಾ ಮೋಸ ಮಾಡ್ತಾರೆ. ಯಾರ್ಯಾರು ಕಾರ್ ಅಂಡ್ ಟೂ ವೀಲರ್ಸ್ ತಗೋತಾ ಇದ್ರ ಈ ವಿಡಿಯೋ ನಿಮ್ಗೆ. ಸೊ ಈ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಝೀರೋ ಡೌನ್ ಪೇಮೆಂಟ್ ಅಂತ ನಂಬಿಸ್ತಾರೆ, ಬಟ್ ಹಿಡನ್ ಚಾರ್ಜಸ್ ಸಿಕ್ಕಾಪಟ್ಟೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಝೀರೋ ಡೌನ್ ಪೇಮೆಂಟ್ ಅಂತ ಹೇಳಿ ನಿಮ್ಗೆ ಇನ್ಶೂರೆನ್ಸ್ ಅಲ್ಲಿ ಅದನ್ನ ಆಡ್ ಮಾಡಿರ್ತಾರೆ, ಆಮೇಲೆ ಆಕ್ಸೆಸರೀಸ್ ಅಲ್ಲಿ ಮಾಡಿರ್ತಾರೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿರ್ತಾರೆ, ಆಮೇಲೆ ನಿಮ್ಗೆ ಫಂಡಿಂಗ್ ಬರೀ ಶೋರೂಮ್ ಮೇಲೆ ಮಾತ್ರ ಮಾಡಿರ್ತಾರೆ. ಟೋಟಲ್ ಓವರ್ ಆಲ್ ರೋಡ್ ಟ್ಯಾಕ್ಸ್ ಇದೆಲ್ಲಾನು ಮಾಡಿರಲ್ಲ. ರೋಡ್ ಟ್ಯಾಕ್ಸ್ ಅಂಡ್ ಇನ್ಶೂರೆನ್ಸ್ ಎಲ್ಲಾನು ಕವರ್ ಆಗುತ್ತೆ ಲೋನ್ ಅಲ್ಲಿ 100% ಅಂದ್ರೆ. ಬಟ್ ಅವ್ರು ನಿಮ್ಗೆ ಪಾರ್ಷಲ್ ಮಾತ್ರ ಮಾಡಿ ಝೀರೋ ಡೌನ್ ಪೇಮೆಂಟ್ ಅಂತ ಹೇಳಿ ನಂಬಿಸ್ತಾರೆ. ಕೆಲವೊಂದು ಬ್ಯಾಂಕ್ಗಳು, ಕೆಲವೊಂದು ಶೋರೂಮ್ ಡೀಲರ್ಸ್ಗಳು ಹಾನೆಸ್ಟ್ ಆಗಿ ಝೀರೋ ಡೌನ್ ಪೇಮೆಂಟ್ ಮಾಡ್ತಾರೆ. ಅದು ಎಕ್ಸ್ಟ್ರೀಮ್ ರೇರ್ ಕಂಡೀಷನ್ಸ್ ಅಂತಾನೆ ಹೇಳ್ಬೋದು. ಅದಕ್ಕೆ ಸಿಕ್ಕಾಪಟ್ಟೆ ಕ್ರೈಟೀರಿಯಾಸ್ ಮೀಟ್ ಮಾಡಬೇಕು, ತುಂಬಾ ಹೈ ಕ್ರೆಡಿಟ್ ಸ್ಕೋರ್ ಇರಬೇಕು, ತುಂಬಾ ಗುಡ್ ಪ್ರೊಫೈಲ್ ಇರಬೇಕು. ಬಟ್ ಮೋಸ್ಟ್ ಆಫ್ ದಿ ಬ್ಯಾಂಕ್ಸ್ ಅಂಡ್ ಶೋರೂಮ್ಸ್ ಇದನ್ನ ತುಂಬಾ ಸ್ಕ್ಯಾಮ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ, ಜಸ್ಟ್ ಟು ಅಟ್ರಾಕ್ಟ್ ಕಸ್ಟಮರ್ಸ್. ನಮ್ಗೆಲ್ಲರಿಗೂ ಹೆಂಗ್ ಅನ್ಸುತ್ತೆ ಅಂದ್ರೆ, ಝೀರೋ ಡೌನ್ ಪೇಮೆಂಟ್ ಅಂದ ತಕ್ಷಣ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ತಗೊಂಡು ನೆಕ್ಸ್ಟ್ ಇಂಟ್ರೆಸ್ಟ್ ಜೊತೆಗೆ EMI ಕಟ್ಕೊಂಡು ಹೋಗೋಣ, ಅಲ್ಲಿಗೆ ನಮ್ಗೆ ಈಸಿ ಆಗುತ್ತೆ, ಡೌನ್ ಪೇಮೆಂಟ್ ಇನಿಷಿಯಲಿ ಬೇಡ ಅಂತ ನಾವು ತುಂಬಾ ಜನ ಆಯ್ಕೆ ಮಾಡ್ಕೋತೀವಿ. ಬಟ್ ಅದು ತುಂಬಾ ರಾಂಗ್. ನೀವು ಡೌನ್ ಪೇಮೆಂಟ್ ಮಾಡಿದಷ್ಟು ನಿಮ್ಗೆ ಬರ್ಡನ್ ಕಮ್ಮಿ ಆಗುತ್ತೆ EMIದು. ಸೊ ಝೀರೋ ಡೌನ್ ಪೇಮೆಂಟ್ ಅನ್ನೋ ಸ್ಕ್ಯಾಮ್ಗೆ ನೀವು ಯಾರು ಸಿಗಾಕೋಬಿಡಿ ಅಂತ ನಾನು ಹೇಳ್ತೀನಿ. ಅಂಡ್ ಇದನ್ನ ತಪ್ಪದೆ ಈ ರೀಲ್ನ ಸೇವ್ ಮಾಡಿ ಅಂಡ್ ಶೇರ್ ಮಾಡಿ.